ರಾಮಲಿಂಗಾರೆಡ್ಡಿ ರಾಜೀನಾಮೆ ಹೈ ಡ್ರಾಮಾಕ್ಕೆ ತೆರೆ ಬಿದ್ದಿದೆ. ಹೈಕಮಾಂಡ್ ಎಂಟ್ರಿ ಕೊಟ್ಟಿರುವಂಥದ್ದು. ರೆಡ್ಡಿ ಬಂಡಾಯಕ್ಕೆ ಬ್ರೇಕ್. ಅದೇ ಖಾತೆಯಲ್ಲೇ ಮುಂದುವರಿಯಲಿದ್ದಾರೆ ಸಚಿವ ರೆಡ್ಡಿ. ಹೈಕಮಾಂಡ್ ಎಂಟ್ರಿ, ರೆಡ್ಡಿ ಬಂಡಾಯಕ್ಕೆ ಬ್ರೇಕ್ ಬಿದ್ದಿದೆ. ಅದೇ ಖಾತೆಯಲ್ಲೇ ಮುಂದುವರಿಯಲಿದ್ದಾರೆ ಸಚಿವ ರೆಡ್ಡಿ. ಭಾನುವಾರ ರಾತ್ರಿ ರೆಡ್ಡಿ ಜೊತೆ ಖರ್ಗೆ ಸುರ್ಜೇವಾಲಾ ಮಾತುಕತೆ ಕೂಡ ಆಡಿದ್ದಾರೆ. ಆ ಖಾತೆ ನೀವು ನಿಭಾಯಿಸ್ತೀರಾ ಅಂತಲೇ ಕೊಟ್ಟಿರೋದು. ಒಂದಷ್ಟು ಲೆಕ್ಕಾಚಾರ ಹಾಕಿ ನಿಮಗೆ ಆ ಖಾತೆಯನ್ನ ನೀಡಿರೋದು. ಮುಂದೆ ಅವಕಾಶಗಳು ಸಾಕಷ್ಟಿದೆ ಅಂತ ಹೇಳ್ಬಿಟ್ಟು ರೆಡ್ಡಿ ಮನವೊಲಿಕೆಯನ್ನ ಮಾಡಿದ್ದಾರೆ. ಖರ್ಗೆ ಮಾತಿಗೆ ಸಮ್ಮತಿ ಸೂಚಿಸಿದಂತಹ ರೆಡ್ಡಿ ರಾಜಿ ಸಂಧಾನ ಸಕ್ಸಸ್. ರಾಮಲಿಂಗಾರೆಡ್ಡಿ ಯೂಟರ್ನ್ ಹೊಡಿತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ ವಿಚಾರವಾಗಿ ಇದೀಗ ಹೈಕಮಾಂಡ್ ಎಂಟ್ರಿ, ರೆಡ್ಡಿ ಬಂಡಾಯಕ್ಕೆ ಬ್ರೇಕ್ ಹಾಕಲಾಗಿದೆ. ಅದೇ ಖಾತೆಯಲ್ಲಿ ಮುಂದುವರಿಯಲಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. ಭಾನುವಾರ ರಾತ್ರಿ ರೆಡ್ಡಿ ಜೊತೆಗೆ ಖರ್ಗೆ ಸುರ್ಜೇವಾಲಾ ಮಾತುಕತೆ ಕೂಡ ಮುಂದುವರಿಸಲಿದ್ದಾರೆ. ಸೊ ಆ ಖಾತೆ ನೀವು ನಿಭಾಯಿಸ್ತೀರಾ ಅಂತಲೇ ಕೊಟ್ಟಿರೋದು ಅಂತ ಕೂಡ ಹೇಳಲಾಗಿರುವಂಥದ್ದು. ಒಂದಷ್ಟು ಲೆಕ್ಕಾಚಾರವನ್ನು ಹಾಕಿ ನಿಮಗೆ ಆ ಖಾತೆಯನ್ನ ನೀಡಿರೋದು ಅಂತ ಕೂಡ ಹೇಳಿದ್ದಾರೆ. ಮುಂದೆ ಅವಕಾಶಗಳು ಸಾಕಷ್ಟಿದೆ ಅಂತ ಹೇಳ್ಬಿಟ್ಟು ರೆಡ್ಡಿ ಮನವೊಲಿಕೆ ಕೂಡ ಮಾಡಿರುವಂಥದ್ದು. ರಾಜಿ ಸಂಧಾನ ಸಕ್ಸಸ್. ರಾಮಲಿಂಗಾರೆಡ್ಡಿ ಯೂಟರ್ನ್ ಹೊಡಿತಾ ಇದ್ದಾರೆ. ಗೊತ್ತಿಲ್ಲ ಅವ್ರಿಗೆ ಒತ್ತಡದಿಂದ ಹೇಳಿಕೆಗಳನ್ನ ಕೊಡ್ತಿದ್ದಾರಾ ಅಥವಾ ಅವರೇ ಡಿಸಿಷನ್ಸ್ನ ತೆಗೆದುಕೊಳ್ತಿದ್ದಾರಾ, ಈ ವಿಚಾರವಾಗಿ ಕೂಡ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗಳು ಆಗ್ತಾ ಇತ್ತು. ಒಂದ್ ಕಡೆ ಸಂಧಾನ ಸಕ್ಸಸ್ ಆಯಿತು ಅನ್ನೋವಾಗಲೇ ಯೂಟರ್ನ್ ಹೊಡಿತಾ ಇದ್ದಾರೆ. ಅದೇ ಖಾತೆಯಲ್ಲಿ ಮುಂದುವರಿಯಲಿದ್ದಾರೆ ಸಚಿವ ರೆಡ್ಡಿ. ಭಾನುವಾರ ರಾತ್ರಿ ರೆಡ್ಡಿ ಜೊತೆಗೆ ಖರ್ಗೆ ಸುರ್ಜೇವಾಲಾ ಇಬ್ಬರು ಕೂಡ ಮಾತುಕತೆಯನ್ನು ಆಡಿ ಮನವೊಲಿಕೆ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸೊ ಆ ಖಾತೆ ನೀವು ನಿಭಾಯಿಸ್ತೀರಾ ಅಂತಲೇ ಕೊಟ್ಟಿರೋದು ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿದ್ದಾರೆ. ಈಗ ಮತ್ತೆ ಯೂಟರ್ನ್ ಹೊಡಿತಾ ಇದ್ದಾರೆ. ಮುಂದೆ ಅವಕಾಶಗಳು ಸಾಕಷ್ಟಿವೆ ಅಂತ ಹೇಳ್ಬಿಟ್ಟು ರೆಡ್ಡಿಯನ್ನ ಮನವೊಲಿಕೆ ಮಾಡೋದಕ್ಕೆ ಮುಂದಾಗಿರ್ತಾರೆ. ಬಟ್ ರೆಡ್ಡಿ ಅವರು ಡೇ ಒನ್ನಿಂದ ಒಂದೇ ಮಾತು ಹೇಳ್ತಿರೋದು, ನಾನು 2013ರಿಂದನೂ ಕೂಡ ಕೇಳ್ತಾ ಇದ್ದೀನಿ, ಅವಾಗಿಂದನೂ ಕೂಡ ಈ ರೀತಿ ಸಮಾಧಾನಕರ ಉತ್ತರನೇ ಸಿಗ್ತಾ ಇದೆಯೋ ಹೊರತು ಖಾತೆ ಸಿಗ್ತಾ ಇಲ್ಲ, ಬೆಂಗಳೂರು ನಗರಾಭಿವೃದ್ಧಿ ಖಾತೆನೇ ಬೇಕು ಅಂತ ಪಟ್ಟನ್ನು ಹಿಡಿದು ಕೂತಿದ್ರು. DK ಶಿ ಅವರು ಕೊಟ್ಟಂತಹ ಮಾತು, ನಾನು ಅಧಿಕಾರದಲ್ಲಿದ್ದಾಗ ನಿಮಗೆ ಮತ್ತೆ ಖಾತೆಯನ್ನು ಬಿಡಿಸ್ಕೊಡ್ತೀನಿ ಅಂತ ಹೇಳಿದ್ದು, ಕೊಡ್ತೀನಿ ಅಂತ ಹೇಳಿದ್ದು, ಬಿಡಿಸ್ಕೊಡ್ತೀನಿ ಅಂತ ಅಲ್ಲ, ಕೊಡ್ತೀನಿ ಅನ್ನೋವಂತಹ ಭರವಸೆಯನ್ನು ಕೊಟ್ಟಿದ್ದು. ಸೊ ಎಲ್ಲವನ್ನು ಕೂಡ ಅವರು ಏನೇನು ಮಾತುಗಳನ್ನು ಕೊಟ್ಟಿದ್ರು ಎಲ್ಲವನ್ನು ಕೂಡ ಹೇಳ್ತಾ ಇದ್ದಾರೆ ಇವಾಗ. ಸೊ ಅದಕ್ಕೆ ನಾನಲ್ಲಿ ಸುಮ್ಮನಾದೆ. 2018ರಲ್ಲೂ ಸುಮ್ಮನಾದೆ, 2013ರಲ್ಲೂ ಸುಮ್ಮನಾದೆ. ಈಗಲೂ ಕೂಡ ಅದನ್ನೇ ರಿಪೀಟ್ ಮಾಡಿದ್ರೆ ಹೇಗೆ? ಸಿದ್ದು ಕೂಡ ಮನವೊಲಿಕೆ ಕೆಲಸ ಮಾಡ್ತಾರೆ. ಬಟ್ ನೋ ಯೂಸ್, ಏನು ಪ್ರಯೋಜನ ಆಗಲಿಲ್ಲ.